ಸರ್ ಆ ಹನುಮಂತು ಗೆಲ್ತಾನೆ ಅಂತ ನನ್ಗಿದೆ ಮನ್ಸಲ್ಲಿ. ಅವ್ನ್ ಗೆಲ್ಬೇಕು ಅಂತ ನನ್ನ ಮನಸ್ಪೂರ್ವ. ಹಾಯ್ ಹಲೋ ನಮಸ್ಕಾರ ಎಲ್ಲ ನನ್ನ ಪ್ರೀತಿಯ ವೀಕ್ಷಕರಿಗೆ ಇವತ್ತಿನ ವಿಶೇಷ ಸಂಚಿಕೆಗೆ ಸ್ವಾಗತ ಸುಸ್ವಾಗತ ಕಣ್ರಿ. ನಮ್ಮ ಜೊತೆ ಇದ್ದಾರೆ ನಮ್ಮ ಕರ್ನಾಟಕದ ಗೋಲ್ಡ್ ಅನ್ನ ಮೈ ಮೇಲೆ ಹಾಕೊಂಡಿರ್ತಕ್ಕಂಥ ನಮ್ಮ ಗೋಲ್ಡ್ ಸುರೇಶ್ ಅವರು ಕಣ್ರಿ. ಎಸ್, ಬಿಗ್ ಬಾಸ್ ಅನ್ನೋ ಒಂದು ಇತಿಹಾಸದಲ್ಲಿ ಇವರು ಕೂಡ ಒಂದು ಪಾರ್ಟಿಸಿಪೇಟರ್ ಆಗಿ ಬಹಳ ಒಂದು ಅದ್ಭುತವಾದಂತ ಚಾರ್ಮ್ ನ ಮೂಡಿಸಿ ನಮ್ಮ ಕರ್ನಾಟಕ ಅಲ್ಲ ಇಡೀ ದೇಶಾದ್ಯಂತ ಜನರಿಗೆ ಒಂದು ಖುಷಿಯ ಮನರಂಜನೆ ಜೊತೆಗೆ ಅವರ ಒಂದು ಜೀವನದ ಚರಿತ್ರೆನೂ ಕೂಡ ಸ್ವಲ್ಪ ಹೇಳ್ತಾ ಬಂದ್ರು. ಸೊ ಈಗ ಸಂಪೂರ್ಣವಾಗಿ ತಿಳ್ಕೊಳ್ತಕ್ಕಂತ ಆಸೆ ಅಂತೂ ಎಲ್ಲಾ ನಮ್ಮ ವೀಕ್ಷಕರಿಗೂ ಇದ್ದೇ ಇರುತ್ತೆ. ಸೊ ಅವರ ಒಂದು ಚರಿತ್ರೆ ಬಗ್ಗೆ ಆಗ್ಬಹುದು, ಅವ್ರ ಹೆಂಗೆ ಬಂದಂತ ಹಿನ್ನೆಲೆ ಆಗ್ಬಹುದು, ಅಥವಾ ಬಿಗ್ ಬಾಸ್ ಗೆ ಯಾವ ತರ ಆಫರ್ ಸಿಕ್ತು, ಬಿಗ್ ಬಾಸ್ ನಲ್ಲಿ ಅವರ ಒಂದು ಚಾರ್ಮ್ ಹೆಂಗಿತ್ತು ಅನ್ನೋದು ನಿಮ್ಗೆ ಗೊತ್ತಿದೆ. ಅದ್ರ ಬಗ್ಗೆ ಮಾತಾಡ್ತಾ ಹೋಗೋಣ. ಸರ್ ನಮಸ್ತೆ. ನಮಸ್ಕಾರ ಸರ್. ಸರ್, ಮೊದಲನೇದಾಗಿ ನಿಮ್ಮ ಒಂದು ಜೀವನ ತಗೊಂಡ್ಬಿಡ್ತೇವೆ. ಗೋಲ್ಡ್ ಸುರೇಶ್ ಆ ಒಂದು ಹೆಸರು ಅನ್ನೋದು ಕರ್ನಾಟಕದ ಜನತೆಗೆ ಗೊತ್ತಾಗಿದ್ದೆ ಕೆಲವು ವರ್ಷಗಳಿಂದೆ. ಗೋಲ್ಡ್ ಸುರೇಶ್ ಅನ್ನೋದಕ್ಕಿಂತ ಮುಂಚೆ ಗೋಲ್ಡ್ ಸುರೇಶ್ ಅವರು, ಓನ್ಲಿ ಸುರೇಶ್ ಅವರು ಏನ್ ಮಾಡ್ತಾ ಇದ್ರು ಸರ್? ಹೆಂಗಿದ್ರು ಅವ್ರ ಲೈಫ್ ಏನು? ಸರ್, ಮೊದಲನೇದಾಗಿ ತಮಗೂ ಮತ್ತೆ ತಮ್ಮ ವಾಹಿನಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತೀನಿ. ಹೊಸ ವರ್ಷ 2025ರಿಂದ ನಾನು ಪ್ರಾರಂಭ ಮಾಡೋಣ. ಮೊದಲನೇದಾಗಿ ನಾನೊಬ್ಬ ಸಾಮಾನ್ಯ ಮಿಡಿಲ್ ಕ್ಲಾಸ್ ಫ್ಯಾಮಿಲಿಯಲ್ಲಿ ಹುಟ್ಟಿರೋಂಥವನು. ತುಂಬಾ ದೊಡ್ಡ ಫ್ಯಾಮಿಲಿ, 4 ಜನ ಗಂಡು ಮಕ್ಕಳು, 4 ಜನ ಹೆಣ್ಣು ಮಕ್ಕಳು, 8 ಜನ ಮಕ್ಕಳು ನಾವು ತಂದೆ ತಾಯಿಗೆ. ಆತರ ಒಂದು ಕುಟುಂಬದಲ್ಲಿ ಬೆಳೆದಂತ ದೊಡ್ಡ ಕುಟುಂಬ ಸರ್, ತುಂಬಾ ದೊಡ್ಡ ಕುಟುಂಬ. ತಮ್ಮ ಬಂದು ಆರ್ಮಿಯಲ್ಲಿದ್ದಾನೆ. ಅಣ್ಣ ಬಂದು, ಇಬ್ರು ಅಣ್ಣಂದ್ರು ವ್ಯವಸಾಯ ಮಾಡ್ತಾರೆ. ಅಕ್ಕಂದ್ರೆಲ್ಲ ಮದುವೆ ಆಗಿದೆ, ವೆಲ್ ಸೆಟಲ್ಡ್ ಇವಾಗ ಸದ್ಯಕ್ಕೆ ಫ್ಯಾಮಿಲಿ. ನಂದು ವ್ಯವಸಾಯಸ್ಥ ಕುಟುಂಬ. ನಂದು ಬೇಸಿಕಲಿ ತಂದೆ ಅಗ್ರಿಕಲ್ಚರಲ್ ಫ್ಯಾಮಿಲಿ ಇರುವಂತರು. ನಾನು ನಾರ್ಮಲ್ ಆಗಿ ಸುರೇಶ್ ಆಗೇ ಇದ್ದವನು. ಸುಮಾರು ದಿನ ಆದ್ಮೇಲೆ ನಾನು ಮನೆ ಬಿಟ್ಟು ಬೆಂಗಳೂರಿಗೆ ಬಂದು ಸುಮಾರು ವರ್ಷ ಆದ್ಮೇಲೆ ನಾನೊಂದು ಪ್ರಾಜೆಕ್ಟ್ ಮಾಡ್ಬೇಕಾದ್ರೆ ಆ ಪ್ರಾಜೆಕ್ಟ್ ಅಲ್ಲಿ ಆಗಿರುವಂತ ಅವಮಾನದಿಂದ ಅಲ್ಲಿಂದ ನಾನ್ ಚಾಲೆಂಜ್ ಮಾಡಿ ಹೊರಗಡೆ ಬಂದಾಗ ಅವಾಗ ಸ್ಟಾರ್ಟ್ ಆಗಿದ್ದು ನನಗೆ ಒಂದು ಈ ಗೋಲ್ಡ್ ಕ್ರೇಜ್ ಜಾಸ್ತಿ ಆಗಿದ್ದು. ಯಾಕಂದ್ರೆ ಏನಾಗುತ್ತೆ, ಅವತ್ತು ಅವ್ರು ನನ್ನನ್ನ ನಾನು ಪ್ರಾಜೆಕ್ಟ್ ಮಾಡ್ಬೇಕಾದ್ರೆ ನನ್ನ ಕೆಲಸದಿಂದ ಹೊರಗಡೆ ಹಾಕಿದ್ರು. ಅವತ್ತು ನಾನು ಡಿಸೈಡ್ ಮಾಡಿ ಹೇಳ್ಬಿಟ್ಟು ಬರ್ತೀನಿ ಅವ್ರಿಗೆ. ಯಾಕಂದ್ರೆ ಅವನರು ತುಂಬಾ ಗೋಲ್ಡ್ ಹಾಕ್ತಾ ಇದ್ರು, ಬಟ್ ಎಲ್ಲೂ ಹೊರಗಡೆ ಕಾಣಿಸ್ತಾ ಇರ್ಲಿಲ್ಲ ಅಷ್ಟೇ. ಅವತ್ತು ಹೇಳ್ತೀನಿ ಅವ್ರಿಗೆ ನಾನು, ಸರ್ ನೀವೇನ್ ಹಾಕಿದೀರಾ ಗೋಲ್ಡ್, ಇದಕ್ಕಿಂತ ಜಾಸ್ತಿ ನಾನು ಗೋಲ್ಡ್ ಹಾಕ್ತೀನಿ. ಇವತ್ತು ನನ್ನನ್ನು ಹೊರಗಡೆ ಕಳಿಸ್ತಾ ಇರೋದಕ್ಕೂ ನಾನು ಒಂದು ಒಳ್ಳೆ ಪಾಠ ಸರ್ ಇದು ಅಂತ ಹೇಳಿ ಬರ್ತೀನಿ. ಅದೇ ತರ ಅದನ್ನೇ ಜೀವನದಲ್ಲಿ ನಾನು ಚಾಲೆಂಜ್ ಆಗಿ ತಗೊಂಡು ಏನೋ ಒಂದ್ ಮಾಡ್ಬೇಕು ಅಂತ ಹೊರಟಾಗ ಜೊತೆಗಿರುವಂತ ಸ್ನೇಹಿತರು ಸಹಕಾರ ಸಪೋರ್ಟ್ ಮಾಡಿ ಇವತ್ ನನ್ನ ಗೋಲ್ಡ್ ಸುರೇಶ್ ಆಗಿ ಇಟ್ಟಿದ್ದಾರೆ ಸರ್. ಸೂಪರ್. ಅಂದ್ರೆ ನೋಡಿ, ಮಧ್ಯಂತರ ಕುಟುಂಬ ಅಂತ ಹೇಳಿದ್ರಿ ತಾವು. ಅಂದ್ರೆ ಈ ಕಡೆ ಇದು ಇಲ್ಲ ಮಿಡಲ್ ಕ್ಲಾಸ್ ಪೀಪಲ್ಸ್ ಆಗಿ ಬಂದಂತವ್ರು ಇವತ್ತು ಇಡೀ ಕರ್ನಾಟಕ ಅಲ್ಲ ಇಡೀ ದೇಶ ಗುರುತಿಸ್ತಾ ಇದೆ. ಒಂದು ಬಿಗ್ ಬಾಸ್ ಅನ್ನೋ ಒಂದು ವೇದಿಕೆ ನಿಮ್ಗೆ ಆ ಒಂದು ಅವಕಾಶ ಕಲ್ಪಿಸ್ಕೊಂಡು ಕೊಟ್ರೆ, ಇನ್ನೊಂದು ನಿಮ್ಮ ಶ್ರಮ ಅನ್ನೋದು ಖಂಡಿತವಾಗಿ ಇದೆ. ಸಾಧಾರಣವಾಗಿ ಎಲ್ರಿಗೂ ಇದ್ದೇ ಇರುತ್ತೆ, ಅಲ್ಲ ಗುರು ನಾನು ಇಷ್ಟು ಓದಿದ್ದೀನಿ, ಅಷ್ಟು ಓದಿದ್ದೀನಿ, ಹಂಗ್ ಮಾಡಿದೀನಿ, ಹಿಂಗ್ ಮಾಡಿದೀನಿ, ನಾನ್ ನೋಡಿದ್ರೆ ಇನ್ನೊಂದು ಅಲ್ಲಿ ಮಾಡ್ತೀನಿ ಅಂದ್ರೆ ಕೆಲಸ ಇಲ್ಲದೆ ಅಲಿತಾ ಇರುವಂತ ಎಷ್ಟೋ ಜನ ಯುವಕರಿಗೆ ಒಂದು ಪ್ರೇರಣೆ ಸಿಕ್ಕಂತಂತೂ ಖಂಡಿತವಾಗಿ ಆಗಿದೆ. ಅದ್ರ ಬಗ್ಗೆ ಏನ್ ಅನ್ನಿಸ್ತದೆ ನಿಮ್ಗೆ? ಸರ್, ಏನಂದ್ರೆ ನಾನ್ ಮಾಡ್ತೀನಿ ಅಂತ ಯಾವತ್ತು ನಿರ್ಧಾರ ಮಾಡ್ಕೊಂಡು ಕೂತ್ಕೋಬಾರ್ದು ಸರ್. ಮುಂದೆ ನುಗ್ಗಕ್ಕೆ ಧೈರ್ಯ ಬೇಕು ಸರ್. ಧೈರ್ಯ ಬೇಕು ಅನ್ನೋದ್ರ ಜೊತೆಗೂ ಒಳ್ಳೆ ಸ್ನೇಹಿತರುಗಳ ಸಂಪರ್ಕ ಇರ್ಬೇಕು. ಕೆಟ್ಟ ಸ್ನೇಹಿತರು ಇದ್ರೆ ಒಳ್ಳೆ ಸ್ನೇಹಿತರು ಇದಾರೆ. ಒಳ್ಳೆ ಸ್ನೇಹಿತರಿಂದ ಒಳ್ಳೆ ವಿಷಯನ ನಾವು ತಗೊಳ್ತಾ ಇರ್ಬೇಕು. ಆವಾಗಲೇ ಜೀವನದಲ್ಲಿ ನಾವು ಮುಂದೆ ಹೋಗಕ್ ಸಾಧ್ಯ. ನನಗೆ ನನ್ನ ಕಷ್ಟ ಕಾಲದಲ್ಲಿ ನನ್ನ ಜೊತೆಗೆ ನಿಂತ ಸ್ನೇಹಿತರುಗಳು, ಅವ್ರು ಮಾಡಿರುವಂತ ನನ್ನ ಸಪೋರ್ಟು ಇವತ್ ನಾನು ಇಲ್ಲಿದ್ದೀನಿ ಸರ್. ನೋಡಿ, ಇದ್ರ ಜೊತೆ ಬಹಳ ಅದ್ಭುತವಾದಂತ ಒಂದು ವಾಕ್ಯನ ಹೇಳಿದ್ರು. ಜೊತೆಗಿರ್ತಕ್ಕಂಥ ಸ್ನೇಹಿತರು ಕೂಡ ಅಷ್ಟೇ ಅದ್ಭುತವಾಗಿದ್ರೆ ಮಾತ್ರ ಏನೇ ಒಂದು ಮಾಡೋದಕ್ಕಾದ್ರೂ ಸಾಧ್ಯ ಅಂತಕ್ಕಂಥದ್ದನ್ನ. ಇನ್ನು ಈಗ ಅದೇ ಎಷ್ಟು ಜನ ಇದ್ದಾರೆ, ಒಂದ್ 8 ಜನ 7 ಜನ ಇದ್ದಾರೆ. ಚೈತ್ರ ಕುಂದಾಪುರ ಅವರು, ಉಗ್ರ ಮಂಜು ಅವರು, ಮತ್ತೆ ಗೌತಮಿ ಅವರು, ಮೋಕ್ಷಿತಾ ಅವರು. ಈ ಮೋಕ್ಷಿತಾ ಅವ್ರ ಬಗ್ಗೆನೂ ಒಂದು ಆರೋಪ ಇದೆ, ಮಕ್ಕಳ ಕಳ್ಳಿ ಮೋಕ್ಷಿತಾ ಅಂತಕ್ಕಂಥದ್ದು. ನೀವು ಕೂಡ ಈಗ ನೀವು ಬಂದಾಗ ನೋಡಿರ್ತೀರಿ. ಆಲ್ಮೋಸ್ಟ್ ಮಕ್ಕಳನ್ನ ಕದ್ದು 2 ಕೋಟಿ ಬೇಡಿಕೆ ಇಟ್ಟಿದ್ರು, 5 ಕೋಟಿಗೆ ಬೇಡಿಕೆ ಇಟ್ಟಿದ್ರು ಅಂತ ಎಲ್ಲಾ ನ್ಯೂಸ್ ಚಾನೆಲ್ಗಳು ಮತ್ತೆ ಪ್ರತಿಷ್ಠಿತ ನ್ಯೂಸ್ ಪೇಪರ್ಗಳಲ್ಲೂ ಕೂಡ ಬಂದಂತ ವಿಚಾರ ಆಗಿತ್ತು. ಮಕ್ಕಳ ಕಳ್ಳಿ ಮೋಕ್ಷಿತಾ ಹೀಗೆ ಹಾಗೆ ಅದು ಇದು ಅಂತ. ಸರ್, ಅವ್ರು ಇಲ್ದೇ ಇರೋ ಟೈಮಲ್ಲಿ ನಾವು ಅದ್ರ ಬಗ್ಗೆ ಕಮೆಂಟ್ ಮಾಡೋದು ದೊಡ್ಡ ತಪ್ಪಾಗತ್ತೆ. ಬಟ್ ಅದು 2 ಮಾತನ್ನ ಹೇಳಿ ಮುಗಿಸ್ತೀನಿ.
ಮೋಕ್ಷಿತ ಚಿಕ್ಕ ಮಕ್ಕಳಿಗೆ ಟ್ಯೂಷನ್ ನಡೆಸ್ತಾ ಇದ್ರು ಅಂತ ನನಗೆ ಗೊತ್ತು. ಹ್ಮ್. ಒಳಗಡೆನೆ ಅವ್ರು ನಮ್ಮ ಹತ್ರ ಹೇಳ್ಕೊಂಡಿದ್ರು, ಹ್ಮ್. ಮಕ್ಕಳಿಗೆ ಟ್ಯೂಷನ್ ನಡೆಸ್ಕೊಂಡು ನಾನು ಜೀವನ ಮಾಡ್ಕೊಂಡ್ ಬಂದಿದ್ದೀನಿ ನಾನು ಈ ಮಟ್ಟಕ್ಕೆ ಅಂತ ಹೇಳಿದ್ರು. ಹ್ಮ್. ಬಟ್ ಅದಕ್ಕೆ 2018ರಲ್ಲಿ 14ರಲ್ಲಿ ಅದಾಗಿರೋದು. 2018ಕ್ಕೇನೋ ಕೋರ್ಟ್ ಅದಕ್ಕೆ ಕ್ಲೀನ್ ಶೀಟ್ ಕೊಟ್ಟಿದೆ. ಹ್ಮ್. ಹ್ಮ್. ತಪ್ಪಿದಸ್ತೆ ಅಲ್ಲ ಅಂತ ಹೇಳ್ಬಿಟ್ಟು ಕೊಟ್ಟಿದೆ, ಅದು ಕ್ಲೀನ್ ಶೀಟ್ ಕೊಟ್ಟಿದೆಯಂತ. ಕೊಟ್ಟಿದೆ, ಹ್ಮ್. ಕ್ಲೀನ್ ಶೀಟ್ ಕೊಟ್ಟಿದೆ. ಬಟ್ ಈ ತರದೊಂದು ಘಟನೆನ ನಾನು ಮೋಕ್ಷದ ಹೊರಗಡೆ ಬಂದ್ಮೇಲೆ ಕೇಳ್ಬೇಕು, ಹ್ಮ್. ಕೇಳ್ಬಿಟ್ಟೆ ನಾನು ಅದ್ರ ಬಗ್ಗೆ ಏನಾದ್ರು ಇದ್ರೆ ಕಮೆಂಟ್ ಕೊಡ್ಬೇಕು. ಕಮೆಂಟ್ ಕೊಡು. ಅವ್ರು ಇಲ್ಲೇ ಟೈಮಲ್ಲಿ ಅದ್ರ ಕಮೆಂಟ್ ಮಾಡೋದು ತಪ್ಪಾಗತ್ತೆ. ಯಾರು ಕೂಡ ಅಷ್ಟೇ ಸರ್, ನಾನು ಹೇಳೋದು ಒಂದೇನಂದ್ರೆ ಸರ್, ಆ ವ್ಯಕ್ತಿ ಮುಂದೆ ಇದ್ದಾಗ ನೀವು ಮಾತಾಡಿ ಕ್ಲಾರಿಟಿ ತಗೊಳ್ಳಿ. ಹ್ಮ್. ನೀವೊಂದ್ ಏನೇ ಇದ್ರೆ ಒಂದು ಒಪಿನಿಯನ್ ಕೇಳಿಸ್ಕೊಳ್ಳಿ, ಕೊಡ್ತಾರೆ ಅವರು. ಹ್ಮ್. ಅವ್ರು ಇಲ್ದೇ ಇರೋ ಟೈಮಲ್ಲಿ ನಾವು ಅವ್ರ ಬಗ್ಗೆ ಒಂದು ಕಮೆಂಟ್ ಪಾಸ್ ಮಾಡಿ ಅವ್ರು ಹಂಗಂತೆ ಹಿಂಗಂತೆ ಅವ್ರು ಆತರ ಮಾಡಿದ್ರಂತೆ, ಹ್ಮ್. ಬೇಡ ಸರ್. ಸರ್ 5 ಬೆರಳು ಸಮ ಇಲ್ಲ ಸರ್, ಖಂಡಿತವಾಗಿ 5 ಬೆರಳು ಸಮ ಇಲ್ಲ ಸರ್. ಹ್ಮ್. ಸರ್ ನಾನು ಒಂದು ಬೆರಳನ್ನ ನಿಮಗ್ ತೋರಿಸ್ತಾ ಇದ್ದೀನಿ ಅಂದ್ರೆ ಇನ್ನ 3 ಬೆರಳು ನನ್ನನ್ನೇ ತೋರಿಸ್ತಾ ಇರುತ್ತೆ ಸರ್. ಹ್ಮ್. ಬೇಡ ಸರ್, ನಾವು ಫಸ್ಟ್ ಕರೆಕ್ಟ್ ಆಗಿರೋಣ ಸರ್, ಹ್ಮ್. ಹ್ಮ್. ಸಾಕು ಸರ್. ನನ್ನ ಜೀವನದಲ್ಲಿ ನಾನು ಕರೆಕ್ಟ್ ಆಗಿದ್ರೆ ಹ್ಮ್. ಎಲ್ಲವೂ ಕರೆಕ್ಟ್ ಆಗಿರುತ್ತೆ ಸರ್. ಯಾಕೆ ಬೇರೆಯವ್ರ ಬಗ್ಗೆ ಕಮೆಂಟ್ ಮಾಡ್ಬೇಕು ಸರ್? ಎಸ್ ನನ್ನ ಉದ್ದೇಶ ಅಷ್ಟೇ ಸರ್. ಇನ್ನು ಅದೇ ನಾನು ತರನೇ ಮೋಕ್ಷಿತ ಹೊರಗಡೆ ಬರೋರ್ಗು ಅದ್ರ ಬಗ್ಗೆ ನಾನು ಯಾವ್ದ್ರ ಕೂಡ ಕಮೆಂಟ್ ಮಾಡ್ತೀನಿ. ಇನ್ನು ಚೈತ್ರ ಅವ್ರ ವಿಚಾರದಲ್ಲೂ ಸೇಮ್ ಅದೇ ತರನೇ ಒಂದು ಸುದ್ದಿ ಹರಿದಾಡುತ್ತೆ. 5 ಕೋಟಿ ಹಗರಣದ ಚೈತ್ರ ಅಂತಕ್ಕಂಥದ್ದು, ಅದು ಕೂಡ ಅಷ್ಟೇ ದೊಡ್ಡ ಮಟ್ಟದ ಚರ್ಚೆ ಆಗುತ್ತೆ. ಸೊ ಎಷ್ಟೋ ಜನ ಪ್ರೇಕ್ಷಕರಿಗೆ ಹೆಂಗ್ ಆಗ್ತಾ ಇದೆ ಅಂದ್ರೆ, ನಮ್ಮ ಕರ್ನಾಟಕದ ಜನತೆಗೆ ಏನ್ ಗುರು ಬಿಗ್ ಬಾಸ್ ಅಂತಂದ್ರೆ ಏನು, ಇಂತ ಕಳ್ಳರನ್ನ ಏನು ಹಿಂಗೆ ಅರೆಸ್ಟ್ ಆದವ್ರನ್ನ ಈ ತರದವ್ರನ್ನ ಯಾಕೆ ಸೇರಿಸ್ಕೊಂತಾ ಇದ್ದಾರೆ ಅನ್ನೋದು ಸಾರ್ವಜನಿಕರ ಪ್ರಶ್ನೆ ಆಗಿರ್ತದೆ. ಸರ್ ಇದು ಆರೋಪ ಮಾತ್ರ, ಹ್ಮ್. ಎಲ್ಲೂ ಕೂಡ ಅದು ಪ್ರೂವ್ ಆಗಿಲ್ಲ ಸರ್. ಇನ್ನ ಎಸ್, ಚೈತ್ರ ನ್ಯೂಸ್ದಲ್ಲಿ ಆರೋಪ ಇನ್ನ ಕೋರ್ಟ್ ಅಲ್ಲಿ ಇದೆ. ಹೌದು. ಇನ್ನ ಮೊನ್ನೆನೂ ನಡೀತಾ ಕೂಡ ಇದೆ. ಇದು ಬಿಗ್ ಬಾಸ್ ನಲ್ಲಿ ಇದ್ದಾಗಲೂ ಕೂಡ ಹೋಗಿ ಬಂದ್ರು ಅವ್ರು. ಅದು ಇನ್ನ ಡಿಸ್ಕಷನ್ ಅಲ್ಲಿ ಇದೆ, ಇನ್ನ ಕೋರ್ಟ್ ಹೈರಿಂಗ್ ಅಲ್ಲಿ ಇದೆ, ಹ್ಮ್. ಇನ್ನ ಅದಕ್ಕೆ ಯಾವ್ದು ಜಡ್ಜ್ಮೆಂಟ್ ಸಿಕ್ಕಿಲ್ಲ. ಹ್ಮ್. ಚೈತ್ರ ಅಪರಾಧಿ ಅಂತ ಪ್ರೂವ್ ಆಗಿಲ್ಲ ಎಲ್ಲೂ ಕೂಡ. ಹೌದು. ಸರ್ ಇವಾಗ ತಪ್ಪು ಮಾಡ್ತಾ ಇದೀಯಾ ಅಂತ ಬೇರೆ, ಹೌದು. ತಪ್ಪು ನೀನ್ ಮಾಡಿದ್ಯಾ ಅನ್ನೋದು ಬೇರೆ. ಹ್ಮ್. ಅದು ತಪ್ಪು ಮಾಡಿದ್ಮೇಲೆ ಅದನ್ನ ನೀನ್ ಸಿಕ್ಕಾಕೊಂಡಿದ್ಯಾ, ನೀನೇ ಅದಕ್ಕೆ ಪ್ರೂಫ್ ನಿನ್ ಕೈಲಿ ಇದೆ ನೋಡಪ್ಪ, ನೀನ್ ಮಾಡಿರೋ ತಪ್ಪು ಇಲ್ಲಿದೆ ನೋಡು ಅಂತ ಹೇಳೋದ್ ಬೇರೆ. ಎಸ್. ಇನ್ನ ಕೂಡ ಚೈತ್ರ ವಿಷಯದಲ್ಲಿ ಯಾವುದೇ ತರದ ಚೈತ್ರ ನೀನೇ ತಪ್ಪು ಮಾಡಿ ಸಿಕ್ಕಾಕೊಂಡಿದ್ದೆ ಅಂತ ಇಲ್ಲ ಸರ್. ಹ್ಮ್. 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 ಅದ್ರ ಬಗ್ಗೆ ನಾನು ಚೈತ್ರ ನಾನು ಮನೇಲಿ ತುಂಬಾ ಮಾತಾಡಿದ್ದೀನಿ. ಹ್ಮ್. ಯಾಕಂದ್ರೆ ಒಂದೇ ಗರಡಿಯಲ್ಲಿ ಬೆಳೆದಂತವ್ರು ನಾನು ಚೈತ್ರ. ಹೌದಾ? ನಾನು RSS ಗರಡಿಯಲ್ಲಿ ಬೆಳೆದಂತವನು, ಚೈತ್ರನು Okay. RSS ಗರಡಿ ಬೆಳೆದವಳು. ಹ್ಮ್. ABVP ಕಾರ್ಯಕರ್ತೆಯಾಗಿ ಕೆಲಸ ಮಾಡ್ಕೊಂಡ್ ಬಂದಿದ್ದಾಳೆ, ಹಿಂದುತ್ವ ಪರವಾಗಿ ತುಂಬಾ ಧ್ವನಿಗಳನ್ನ ಎತ್ತಿದ್ದಾಳೆ. ಹ್ಮ್. ಆತರ ವಿಷಯ ಬಂದ ನಾನು ಅದ್ರ ಬಗ್ಗೆ ನಾನು ಚೈತ್ರನಲ್ಲಿ ಮನೇಲಿ ಮಾತಾಡಿದ್ದೆ. ಹ್ಮ್. ಇಲ್ಲ ಅಣ್ಣ, ಇನ್ನ ಅದು ಕೋರ್ಟ್ ಅಲ್ಲಿ ಇದೆ ಅಣ್ಣ, ಕೇಸ್ ನಡೀತಾ ಇದೆ, ಹ್ಮ್. ಅದಕ್ಕಿನ್ನ ಯಾವ್ದೇ ತರದ್ದು ಜಡ್ಜ್ಮೆಂಟ್ ಬಂದಿಲ್ಲ. ಹ್ಮ್. 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 ಜಡ್ಜ್ಮೆಂಟ್ ಬಂದ್ಮೇಲೆ ಅದನ್ನ ನೋಡ್ಕೊಳ್ಳೋಣ ಸರ್. ಜಡ್ಜ್ಮೆಂಟ್ ಬರ್ಲಿ ಚೈತನ್ಗೆ, ಎಸ್. ಜಡ್ಜ್ಮೆಂಟ್ ಬಂದ್ಮೇಲೆ ನಾವು ಅವಾಗ ಏನ್ ಬರುತ್ತೆ ಜಡ್ಜ್ಮೆಂಟ್ ನೋಡ್ಕೊಂಡು ಅದ್ರ ಮೇಲೆ ನಾವು ಒಪಿನಿಯನ್ ಕೊಡ್ತೀವಿ. ಖಂಡಿತವಾಗಿ ಅದ ನೋಡಿ, ಎಲ್ರು ಕೂಡ ಆ ಒಂದು ಊಹಾಪೋಹಗಳಿಗೆ ತೆರೆ ಎಳೆಯುವಂತ ಒಂದು ಮಾತು ಹೇಳಿದ್ರಿ, ಬಹಳ ಚೆನ್ನಾಗಿ ಹೇಳಿದ್ರಿ. ಈಗ ಇಷ್ಟು ಜನದಲ್ಲಿ ಯಾರು ಇಲ್ಲ ಇವ್ರು ಗೆಲ್ತಾರೆ, ಇವರೇ ಗೆಲ್ಲೋದು, ಇವ್ರು ಪಕ್ಕಾ ಫಿಕ್ಸು, ಅಥವಾ ಇವ್ರು ಟಾಪ್ 5 ಕಂಟೆಸ್ಟೆಂಟ್ಗಳಲ್ಲಿ ಇವ್ರು ಇದ್ದೇ ಇರ್ತಾರೆ, ರಜತ್ ಅವ್ರದಂತೂ ಹೇಳ್ಬಿಟ್ರಿ ಅಲ್ಲಿ ಫಸ್ಟೇನೆ. ಇನ್ನು ಯಾರ್ಯಾರು ಇರ್ಬೋದು ಸರ್ ಹನುಮಂತು ಗೆಲ್ತಾನೆ ಅಂತ ನನ್ಗಿದೆ ಮನ್ಸಲ್ಲಿ, ಅವ್ನ್ ಗೆಲ್ಬೇಕು ಅಂತ ನಾನು ಮನಸ್ಪೂರ್ವಕವಾಗಿ ಹೇಳ್ತೀನಿ. ಹ್ಮ್. ತ್ರಿವಿಕ್ರಮ್ ಇರ್ತಾನೆ ಸರ್, ಓಕೆ. ಮಂಜು ಇರ್ತಾರೆ. ಹ್ಮ್. ಇನ್ನೊಂದ್ ಕಡೆಗೆ ಭವ್ಯ ಇರ್ತಾಳ ಅಂತ ಅನಿಸ್ತಾ ಇದೆ ಸರ್ ಇತ್ತೀಚೆಗೆ ನನ್ಗೆ. ಯಾಕಂದ್ರೆ 1-2 ವಾರದಿಂದ ನನ್ನ ಒಪಿನಿಯನ್ ಚೇಂಜ್ ಆಗಿದೆ. ಭವ್ಯ ಎಲ್ಲೋ ಇರ್ತಾಳ ಅಂತ ನನಗೆ ಅನಿಸ್ತಾ ಇದೆ ಟಾಪ್ 5 ಅಲ್ಲಿ. ಅದ್ಬಿಟ್ಟು ನಮ್ ರಜತ್ ಅಂತ ಇದ್ದೇ ಇರ್ತಾನೆ. ಇವ್ರನ್ನ ಯಾರಾದ್ರೂ ಹೊರತುಪಡಿಸಿ ಇನ್ನೊಬ್ರು ಇರ್ಬೋದು ಅಂತಂದ್ರೆ ಧನ್ರಾಜ್ ಇರ್ತಾನೆ ಸರ್. ಓಕೆ. ಎಸ್, ಧನ್ರಾಜ್ ಇರ್ತಾನೆ ಟಾಪ್ 6 ಅಲ್ಲಾದ್ರೂ ಇರ್ತಾನೆ ಧನ್ರಾಜ್. ಓಕೆ. ಅಗೈನ್ ಮೋಕ್ಷಿತ ಅವ್ರ ಹತ್ರನೇ ಬಂದ್ಬಿಡ್ತೀನಿ ನಾನು. ಮೋಕ್ಷಿತ ಅವ್ರನ್ನ ಫಿಕ್ಸ್ ಆಗಿ ಇವ್ರನ್ನೇ ಗೆಲ್ಲಿಸ್ಬೇಕು ಅಂತಕ್ಕಂಥ ಒಂದು ವಿಚಾರ ಇಟ್ಕೊಂಡು ಮೋಕ್ಷಿತ ಅವ್ರನ್ನೇ ಗೆಲ್ಲಿಸ್ತೀವಿ ಅಂತ ಅಂದ್ಬಿಟ್ಟು ಬಿಗ್ ಬಾಸ್ ಒಳಗಡೆ ಕರೆಸ್ಕೊಂಡಿದ್ದಾರೆ ಅನ್ನೋದೊಂದು ಸುದ್ದಿ ಹರಿದಾಡ್ತಾ ಇರ್ತಕ್ಕಂಥದ್ದು. ಸರ್ ಅದೆಲ್ಲ ಊಹಾಪೋಹಗಳು ಸರ್. ಆ ತರದ ಯಾವ್ದೇ ತರದ ಅಶೂರೆನ್ಸ್ ಕೊಡಲ್ಲ ಸರ್. ಜನಗಳು ಓಟ್ ಮೇಲೆ ನಿಂತಿರುತ್ತೆ ಸರ್. ಜನ ನಿರ್ಧಾರ ಮಾಡ್ಬೇಕು ಸರ್ ಯಾರು ಗೆಲ್ಬೇಕು ಅಂತ. ಓಕೆ. ಜನನ್ನ ನಿರ್ಧಾರದ ಮುಂದೆ ಎಲ್ಲವೂ ಶೂನ್ಯ ಸರ್. ಅಲ್ಲ, ಈಗ ನಿಜವಾಗ್ಲೂ ನೀವು ಬಿಗ್ ಬಾಸ್ ನ ನೋಡಿದಾಗೆ, ಬಿಗ್ ಬಾಸ್ ಮನೇಲಿ ಇದ್ದ ಹಾಗೆ ನಿಜವಾಗ್ಲೂ ವೋಟಿಂಗ್ ಮೇಲೆ ನಿರ್ಧಾರ ಆಗತ್ತೆ ಅಂತ ಅನ್ಸುತ್ತೆ ಪ್ರಾಮಾಣಿಕವಾಗಿ? ಸರ್ ನಾನು ಪ್ರಾಮಾಣಿಕವಾಗಿ ಹೇಳ್ತೀನಿ, ನಾವು ವೋಟಿಂಗ್ ಅಲ್ಲಿ ನಿರ್ಧಾರ ಆಗುತ್ತೆ ಸರ್. ಅಲ್ಲಿ ಏನಿಲ್ಲ ಸರ್, ಯಾವ್ದೇ ತರದ ಮಾತುಕತೆ ನಡೆಯಲ್ಲ ಸರ್ ನಮ್ ಜೊತೆ. ನಮಗಲ್ಲಿ ಪ್ರತಿ ವೀಕೆಂಡಿಗೆ ಬರೋ ಸುದೀಪ್ ಸರ್ ಬಿಟ್ರೆ, ಬಿಗ್ ಬಾಸ್ ವಾಯ್ಸ್ ಬಿಟ್ರೆ ಬೇರೆ ಯಾವ್ದು ಸಂಪರ್ಕ ನಮ್ಗೆ ಇರಲ್ಲ ಸರ್. ಓಕೆ. ಯಾರು ನಿಮ್ ಜೊತೆಗೆ ಮಾತಾಡುವಂತದ್ದಾಗ್ಲಿ, ಚರ್ಚೆ ಮಾಡೋಂಥದ್ದಾಗ್ಲಿ, ಪತ್ರ ಲೇಖ ಈ ತರ ಯಾವುದೇ ತರದ ಸಂಪರ್ಕ ಇಲ್ಲದೆ ಇರುವಂತ ಒಂದ್ ಮನೆ ಸರ್ ಅದು.
ಯಾವ್ದು ಸಿಗಲ್ಲ ಸರ್ ಆ ಮನೇಲಿ ನಿಮ್ಗೆ. ಯಾರು ನಿಮ್ ಜೊತೆ ಪರ್ಸನಲ್ ಆಗಿ ಮಾತಾಡಲ್ಲ, ನಿಮ್ಮನ್ನ ಗೆಲ್ಲಿಸ್ತೀವಿ ಅಂತ ಹೇಳಲ್ಲ, ಆತರ ಆಶ್ವಾಸನೆ ಯಾರು ಕೊಡೋದಿಲ್ಲ ಸರ್. ಅದೆಲ್ಲ ಹೂವಾಪಗಳು ಸರ್, ಸುಳ್ಳು ಸರ್ ಅದು. ಎಸ್ ಸರ್. ಇನ್ನು ಈಗ ಒಂದು ನಿನ್ನೆ ಮೊನ್ನೆ ನಡೆದಂತ ಈ ವೀಕಲ್ ನಡೆದಂತ ಎಪಿಸೋಡ್ಗಳನ್ನ ತಾವು ನೋಡಿದ್ದೀರಿ ಅನ್ಸುತ್ತೆ. ಗೋಲ್ಡ್ ಸುರೇಶ್ ಅವ್ರಿಗೆ ಎಲ್ಲೋ ಒಂದ್ ಕಡೆಗೆ ಈ ಜಾಗದಲ್ಲಿ ನಮ್ಮ ಅಪ್ಪ ಅಮ್ಮ ಅಥವಾ ನಮ್ಮ ಫ್ಯಾಮಿಲಿ ಬಂದ್ ಹಿಂಗ್ ಇದ್ದಿದ್ರೆ ಹೆಂಗಿರೋದು ಗುರು ಅಂತ ಅನ್ಸಿದ್ಯಾ ಯಾವ್ದಾದ್ರು ನಿಮ್ಗೆ? ಅಂದ್ರೆ ಈ ವಾರದಲ್ಲಿ ನೀವು ನೋಡಿದ್ದೀರಿ, ಎಲ್ಲಾರ ಫ್ಯಾಮಿಲಿ ಬರುತ್ತೆ, ಆ ಒಂದು ಮುಗ್ಧತೆನೆ ಬೇರೆ ಇರುತ್ತೆ. ಫ್ಯಾಮಿಲಿಯವರು ಬಂದು ಕೆಲವು ಸಜೆಷನ್ಸ್ ಕೊಡ್ತಾ ಇದ್ದಾರೆ, ಇಲ್ಲ ನೀನ್ ಆಡ್ತಾ ಇರೋ ತಪ್ಪು. ಗೌತಮಿಯವರ ಒಂದು ಹಸ್ಬೆಂಡ್ನು ಹೇಳಿದ್ರು, ಇಲ್ಲ ನೀನು ಮಂಜುನ ಬಿಟ್ಟು ಹೊರಗಡೆ ಬರ್ಬೇಕು ಹೀಗೆ ಹಾಗೆ ಅಂತ ಕೆಲವು ಎಲ್ಲ ಅಡ್ವೈಸ್ಗಳನ್ನ ತುಂಬಾ ಮಾಡ್ತಾ ಹೋಗ್ತಾರೆ. ಸೊ ಗೋಲ್ಡ್ ಸುರೇಶ್ ಅವ್ರಿಗೆ ಹಂಗ ಅನ್ಸಿದ್ಯಾ ಅಂತ? ಸರ್ ಅದ್ ನೆನ್ಸ್ಕೊಂಡ್ರೆ ಫೀಲ್ ಆಗುತ್ತೆ. ಆ ಮನೆ ನೆನ್ಸ್ಕೊಂಡ್ರೆ ಒಂಥರ ದುಃಖ, ಕಣ್ಣೀರು ಬರುತ್ತೆ. ತುಂಬಾ ಮಿಸ್ ಮಾಡ್ಕೋತೀರಿ ಸರ್ ಆ ಮನೆನ ನಾನು. ಆ ಮನೆಯಿಂದ ತುಂಬಾ ಪಾಠ ಕಲ್ತು ಬಂದಿದ್ದೀನಿ ಹೊರಗಡೆ. ಇರ್ಬೇಕಿತ್ತು. ನನ್ನ ಮನೆಯವರು ಒಳಗಡೆ ಬರೋದಕ್ಕಿಂತ ನಾನು ಹೊರಗಡೆ ಬಂದು ನನ್ನ ಮನೆಯವ್ರ ಜೊತೆ ಈ ಕ್ಷಣಕ್ಕೆ ಇಲ್ಲಿ ಇರ್ಬೇಕಾಗಿತ್ತು. ಅವಶ್ಯಕತೆ ಇತ್ತು. ಒಂದ್ ಕಡೆ ಪ್ರೌಡ್ ಫೀಲ್ ಇದೆ, ಒಂದ್ ಕಡೆ ಬೇಜಾರಿದೆ. ನೋಡೋಣ ಸರ್ ಮುಂದಿನ ದಿನಗಳಲ್ಲಿ ಕಾದು ನೋಡುವ. ಓಕೆ. ಇನ್ನು ಗೋಲ್ಡ್ ಸುರೇಶ್ ಅವರು ಅಂತ ಬಂದಾಗ ಗೋಲ್ಡ್ಗಳು ತನ್ನ ಮೈ ಮೇಲೆ ಹಾಕೊಂಡು ಓಡಾಡ್ತಕ್ಕಂಥವ್ರು ತಾವು. ಮುಂದಿನ ದಿನಗಳಲ್ಲಿ ಯಾರಾದ್ರೂ ಡೈರೆಕ್ಟರ್ಸು, ಪ್ರೊಡ್ಯೂಸರ್ಸ್ಗಳು ಅಲ್ಲೇ ಈಗ ಬಿಗ್ ಬಾಸ್ ಇಂದ ಬಂದಾದ್ಮೇಲೆ ಯಾರಾದ್ರೂ ಅಪ್ರೋಚ್ ಮಾಡಿರ್ತಕ್ಕಂಥದ್ದು, ಹಿಂಗ್ ಸಿನಿಮಾ ಮಾಡೋಣ ಆಸ್ ಎ ಪ್ರೊಡ್ಯೂಸರ್ ಆಗಿ ಅಥವಾ ಆಕ್ಟರ್ ಆಗಿ, ಅಥವಾ ಏನಾದ್ರೂ ಬರ್ತಾ ಇದೆಯಾ ಅಂತ? ಸರ್ ಪ್ರೊಡ್ಯೂಸರ್ ಆಗಿ ಆಕ್ಟ್ ಮಾಡ್ಬೇಕನ್ನೋ ಕನಸೇ ನನಗೆ. ಪ್ರೊಡ್ಯೂಸರ್ ಆಗ್ಬೇಕನ್ನೋ ಕನಸಿಲ್ಲ ಸರ್. ಇರೋದು ತುಂಬಾ ಓಪನ್ ಆಗಿ ಹೇಳ್ಬಿಡ್ತೀನಿ ನಾನು. ಪ್ರೊಡ್ಯೂಸರ್ ಆಗ್ಬೇಕು, ಸಿನಿಮಾ ನಾನು ಪ್ರೊಡ್ಯೂಸ್ ಮಾಡ್ಬೇಕು ಅನ್ನೋ ನನ್ನ ಕನಸಿಲ್ಲ. ಆಕ್ಟಿಂಗ್ ಅವಕಾಶಗಳು ಬಂದಿದೆ, ಒಂದ್ 2-3 ಸಿನಿಮಾಗಳು ಮಾತುಕತೆಯಲ್ಲಿದೆ. ಒಂದು ಸಿನಿಮಾ ಆಗಿದೆ, ಈ ತಿಂಗಳಲ್ಲಿ ಶೂಟಿಂಗ್ ಇದೆ. ಹೆಸರು ಮುಂದಿನ ದಿನಗಳಲ್ಲಿ ಹೇಳ್ತೀನಿ. ಅಂದ್ಬಿಟ್ರೆ ಸೀರಿಯಲ್ಗಳು ಬರ್ತಾ ಇದೆ, ನೋಡೋಣ. ನನಗೆ ಒಪ್ಪುವಂತ ಕ್ಯಾರೆಕ್ಟರ್ ಆಗಿದ್ದು ಮಾಡ್ಬೋದು ಅನ್ನಂಗಿದ್ರೆ, ಜನ ಅದನ್ನ ನೋಡಿ ಇಷ್ಟಪಡ್ತಾರೆ ಅನ್ನಂಗಿದ್ರೆ ಸೀರಿಯಲ್, ಮತ್ತೆ ಬೇರೆ ಬೇರೆ ಶೋಗಳು ಬರ್ತಾ ಇದೆ, ಅದಕ್ಕೂ ಕರಿತಾ ಇದ್ದಾರೆ. ನೋಡೋಣ ಸರ್ ಯಾವ್ದು ಬೆಸ್ಟ್ ಅನ್ಸುತ್ತೆ ಚೂಸ್ ಮಾಡಿ ನಾನು ಅದ್ರಲ್ಲಿ ಮಾಡಿದ್ರೆ ಜನ ಅದನ್ನ ಇಷ್ಟಪಡ್ಬೇಕು ಆತರ ಆಗಿದ್ದು. ನನ್ನ ಬಿಸ್ನೆಸ್ಗೂ ಯಾವ್ದು ತೊಂದರೆ ಆಗದಿರೋ ತರ ಇದ್ದಿದ್ರೆ ಮುಂದಿನ ದಿನಗಳಲ್ಲಿ ಮಾಡ್ತೀನಿ ಸರ್. ಪ್ರೊಡ್ಯೂಸ್ ಎಲ್ಲ ಮಾಡಲ್ಲ ಸರ್. ಅಂದ್ರೆ ಯಾರಾದ್ರೂ ಪಾಪ ಹೊಸ ಕಲಾವಿದರುಗಳು, ಹೊಸ ಡೈರೆಕ್ಟರ್ಗಳು, ಈಗ ನಮ್ಮಂತವ್ರು ಯಾರಾದ್ರೂ ಬಂದು ಕೇಳಿದ್ರೆ ಒಂದ್ 50 ಲಕ್ಷ ರೂಪಾಯಿ ಸರ್ ನನಗೆ ಸಿನಿಮಾ ಸರ್, ಸಿನಿಮಾ ಮಾಡಿ ಸಿನಿಮಾಯಿಂದ ಎಷ್ಟು ದುಡ್ಡು ಬರುತ್ತೆ ಅನ್ನೋದು ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ ಸರ್. ಯಾಕಂದ್ರೆ ನಾವು ಕಷ್ಟಪಟ್ಟು ದುಡ್ಡು ಹಾಕಿರ್ತೀವಿ. ಯಾಕಂದ್ರೆ ನಾನು ಕಳೆದಿದ್ದೀನಿ ಸರ್ ಸಿನಿಮಾದಲ್ಲಿ. ನಾನು ಫಸ್ಟ್ ಬಂದವನೇ ಸಿನಿಮಾದಲ್ಲಿ ಏನಾದ್ರು ಮಾಡ್ಬೇಕಂತ ಬಂದವನು. ಹೊಸ ವಿಷಯ ಇದು, ಯಾರಲ್ಲೂ ಹೇಳಿಲ್ಲ ಅನ್ಸುತ್ತೆ. ಹೋಪ್ ನೀವು ಇದನ್ನ ಕೇಳಿದ್ಮೇಲೆ ಹೇಳ್ತಾ ಇದ್ದೀನಿ ಅಷ್ಟೇ. ನಾನು ಸಿನಿಮಾ ಮಾಡಕ್ ಹೋಗಿ ದುಡ್ಡು ಕಳ್ಕೊಂಡಿದ್ದೀನಿ, ದೊಡ್ಡ ಘಟನೆ ಇದೆ, ಬೇಡ ಅದು. ಇಲ್ಲ ದಯಮಾಡಿ ಎಷ್ಟೋ ಜನ ವೀಕ್ಷಕರಿಗೆ ಅಥವಾ ಹೊಸಬ್ರು ಸರ್ ಏನಾಗುತ್ತೆ ಅಂತಂದ್ರೆ, ಹೊಸಬ್ರು ನಾನು ಸಡನ್ ಆಗಿ ನಾನು ಬಂದು ಸಿನಿಮಾ ಮಾಡ್ತೀನಿ, ಸಿನಿಮಾ ಪ್ರೊಡ್ಯೂಸ್ ಮಾಡ್ತೀನಿ ಅಂದ್ರೆ ಅಷ್ಟು ಈಸಿಯಾಗಿ ಕೈ ಹಿಡಿಯಲ್ಲ ಸರ್. ಕಲಾ ದೇವತೆ ಒಲಿಬೇಕು ಅಂದ್ರೆ ತುಂಬಾ ಅದಕ್ಕೆ ಒಂದು ಶ್ರಮ ಬೇಕು ಸರ್. ಆ ತರದ ಶ್ರಮದಲ್ಲಿ ನಮ್ದು ಸಣ್ಣ ಕಾಂಟ್ರಿಬ್ಯೂಷನ್ ಸರ್ ಅಷ್ಟೇ. ಯಾಕಂದ್ರೆ ಸಿನಿಮಾ ಬಗ್ಗೆ ಇನ್ನ ಪ್ರೊಡ್ಯೂಸ್ ಮಾಡ್ಬೇಕಾದ್ರೆ ತುಂಬಾ ತಿಳ್ಕೊಬೇಕು ಸರ್. ತಿಳ್ಕೊಂಡು ಪ್ರೊಡ್ಯೂಸರ್ ಆಗ್ಬೇಕು. ಸಿನಿಮಾ ಮಾಡಿದ್ರೆ ಸಣ್ಣ ಪುಟ್ಟ ಸಿನಿಮಾ ಮಾಡಲ್ಲ ಸರ್, ದೊಡ್ಡ ಮಟ್ಟದಲ್ಲಿ ಸಿನಿಮಾ ಮಾಡ್ಬೇಕು. ಆತರ ದೊಡ್ಡ ಮಟ್ಟದಲ್ಲಿ ಸಿನಿಮಾ ಮಾಡುವಂತ ಶಕ್ತಿ ಭಗವಂತ ನನಗೆ ಕೊಟ್ಟಾಗ ನಾನು ಸಿನಿಮಾ ಮಾಡ್ತೀನಿ. ದೊಡ್ಡ ಸ್ಟಾರ್ ಕಾಸ್ಟ್ ಹಾಕೊಂಡು ಸಿನಿಮಾ ಮಾಡ್ತೀನಿ. ಬಟ್ ಅಲ್ಲಿವರೆಗೆ ಸಣ್ಣ ಪುಟ್ಟ ಸಿನಿಮಾಗಳಂತೂ ಮಾಡಲ್ಲ ಸರ್. ಓಕೆ. ಈಗ ನಮ್ಮಂತವ್ರು ಬಂದ್ರೆ ವೇಸ್ಟ್ ಸರ್. ಆದ್ರೆ ವೇಸ್ಟ್ ಅಂತ ಸರ್, ನಿಮ್ದು ಒಂದು ಶ್ರಮ ಇರ್ತದೆ. ಬಟ್ ಯಾಕಂದ್ರೆ ನಾನು ಹೇಳ್ದೆ ಸರ್, ನಂದು ದಾರಿನೇ ಒಂಥರ ಸರ್. ನನ್ನ ದಾರಿಯಲ್ಲಿ ನಾನು ಏನಿದ್ರು ಕೂಡ ನಾನು ತುಂಬಾ ನೀಟಾಗಿ ಹೇಳ್ಬಿಡ್ತೀನಿ ಸರ್. ನಾನು ಮುಂದೆನೆ ಹೇಳ್ಬಿಡ್ತೀನಿ, ಮಾಡ್ತೀನಿ ಅಂತ ಹೇಳ್ತೀನಿ. ಆಗಲ್ಲ, ನಾನು ಯಾರಿಗೂ ಸುಳ್ಳು ಆಶ್ವಾಸನೆ ಕೊಡಲ್ಲ ಸರ್. ಆಗಲ್ಲ ಅಂತ ತುಂಬಾ ನೀಟಾಗಿ ಹೇಳ್ಬಿಡ್ತೀನಿ. ಆತರ ವ್ಯಕ್ತಿ ನಾನು. ಯಾರು ಕೂಡ ಒಂದು ಆಶ್ವಾಸನೆ ಕೊಟ್ಟು ಮಾಡ್ಬಿಡೋಣ, ಇಲ್ಲ ಸರ್, ಆತರ ಕೆಲಸ ನಾನು ಯಾವತ್ತೂ ಮಾಡಲ್ಲ. ಆಗುತ್ತೆ, ಆಗಲ್ಲ ಸರ್, ಬೇರೆ ಯಾರು ನೋಡ್ಕೊಳ್ಳಿ, ಯಾರ ಗೊತ್ತಿರೋದ್ರೆ ರೆಫರ್ ಮಾಡ್ತೀನಿ, ಈ ತರ ಮಾಡ್ತೀನಿ. ಬಿಟ್ರೆ ನಾನು ಸದ್ಯಕ್ಕೆ ಸಿನಿಮಾ ಪ್ರೊಡ್ಯೂಸ್ ಮಾಡುವಂತ ಯಾವುದೇ ತರದ ಈ ಕ್ಷಣಕ್ಕೆ ಯಾವ್ದು ಆಸಕ್ತಿಗಳಿಲ್ಲ ಸರ್. ಎಸ್ ಸರ್. ಎಷ್ಟೋ ಜನ ಅದೇ ಇಂಥ ಸ್ಟಾರ್ ಜೊತೆ ಮಾಡ್ಬೇಕು ಅಲ್ಲ, ಬಿಗ್ ಸ್ಟಾರ್ ಅಂತ ಅಂದ್ರೆ ತಾವು ನಮ್ಮ ಕರ್ನಾಟಕದ ಬಿಗ್ ಸ್ಟಾರ್ಸ್, ಕರ್ನಾಟಕದವರೇ ಬಿಗ್ ಸ್ಟಾರ್ ಸರ್. ಕರ್ನಾಟಕದಲ್ಲಿ ಬಿಗ್ ಸ್ಟಾರ್. ಮುಂದಿನ ದಿನಗಳಲ್ಲಿ ಭಗವಂತ ಆ ಶಕ್ತಿ ನನಗೆ ಕೊಡ್ಲಿ ಅಂತ ಕೇಳ್ಕೊತೀನಿ. ಕೊಟ್ಟಾಗ ಮಾಡೋಣ ಸರ್. ರಜತ್ ಅವರು ನೀವು ಅಂತ ಬರ್ತೀರಿ. ಸೊ ಸೇಮ್ ಆಸ್ ಯೂಶುವಲ್ ರಜತ್ ಅವ್ರಿಗೂ ನಿಮ್ಗೂ ಒಂದು ದೊಡ್ಡ ಯುದ್ಧ ಆಗತ್ತೆ. ಯಾವ ಮಟ್ಟಿಗೆ ಅಂದ್ರೆ ಅವರು ಅಷ್ಟೇ ತುಂಬಾ
ತುಂಬಾ ತುಂಬಾ ಇದ್ರಲ್ಲಿ ಮಾತಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಯಾರು? ನಮ್ಮ ರಜತ್ ಅವರು. ನೀವು ಕೂಡ ಮಾತಾಡ್ತೀರಿ, ಆದ್ರೆ ನಿಮ್ಗೆಲ್ಲ ಒಂದ್ ಕಡೆ ಆ ಒಂದು ಸ್ಲ್ಯಾಂಗ್ ನ ಬಳಸೋದಕ್ಕೆ ನಿಮ್ಗೆ ಅದು ಬರೋದೇ ಇಲ್ಲ. ನನಗೆ ಸೀರಿಯಸ್ಲಿ ನನ್ಗೆ ಒಂದು ಪರ್ಸನಲ್ ಡೌಟ್ ಇದೆ. ಗೋಲ್ಡ್ ಸುರೇಶ್ ಅವ್ರಿಗೆ ಕೆಟ್ಟ ಮಾತು ಬರಲ್ವಾ ಅಂತ ನಾನು ನೋಡ್ಲಿಲ್ಲ. ಅವತ್ತು ಅಷ್ಟೇ ಇಲ್ಲಿಗೆ ಬಂದು ಹಂಗೆ ಒಳಗಡೆ ತಗೊಂತಾ ಇದ್ರು ಗೋಲ್ಡ್ ಸುರೇಶ್ ಅವರು. ಸರ್ ನಾವು ತುಂಬಾ ನಾನು ಹೇಳಿದ್ರೆ ಕೂಡು ಕುಟುಂಬದಲ್ಲಿ ಬೆಳೆದಂತ ಸರ್. ನನ್ನ 4 ಜನ ಅಕ್ಕಂದಿರು ಇದ್ದಾರೆ. ಅದ್ರ ಜೊತೆ ನನ್ನ ಅಕ್ಕ ಪಕ್ಕದಲ್ಲಿ ಎಲ್ಲ ನಾನು ಅಂಥವ್ರ ಜೊತೆ ಬೆಳೆದಿರೋದು. ಆ ಮಾತುಗಳು ಎಲ್ಲೋ ನನಗೆ ತುಂಬಾ ಮನ್ಸಿಗೆ ಪರ್ಸನಲ್ ಹರ್ಟ್ ಆಗಿದ್ದು. ಬೇಡವಾಗಿತ್ತು ಆ ಮಾತುಗಳು. ಆ ಅಂತ ಶೋಗಳಲ್ಲಿ ಅಂತ ಅಷ್ಟು ಜನ ನೋಡ್ತಾ ಇರೋಂಥ ಫ್ಯಾಮಿಲಿ ನೋಡೋಂಥ ಶೋ ಸರ್ ಅದು. ಅದ್ರಲ್ಲಿ ಆ ಮಾತುಗಳು ಬೇಡವಾಗಿತ್ತು ಅಂತ ನಾನು ವಾದ ರೈಸ್ ಮಾಡಿತ್ತು. ಮಾತುಗಳು ಆತರ ಮಾತುಗಳು ನಾವ್ ಯಾವತ್ತೂ ಕೂಡ ನಾವು ನಮ್ಮ ನಿಜ ಜೀವನದಲ್ಲಿ ಕೂಡ ನಾವೆಲ್ಲೂ ಜಾಸ್ತಿ ಉಪಯೋಗ ಮಾಡಕ್ ಹೋಗಲ್ಲ. ಯಾಕಂದ್ರೆ ಅದ್ರದ್ದು ಯಾವ್ದೇ ತರದ ಅವಶ್ಯಕತೆ ನನಗಿಲ್ಲ ಮಾಡುವಂಥದ್ದು. ಯಾಕಂದ್ರೆ ನಾನೊಬ್ಬ ಬಿಸ್ನೆಸ್ ಮ್ಯಾನ್ ಆಗಿರೋದ್ರಿಂದ ನನ್ನನ್ನ ನೋಡುವಂತವ್ರು 4 ಜನ ಇರ್ತಾರೆ, ನನ್ನನ್ನ ಫಾಲೋ ಮಾಡೋಂಥವ್ರು 4 ಜನ ಇರ್ತಾರೆ. ಏನ್ ಮಾಡ್ತಾರೆ ಸುರೇಶ್, ಹೇಗಿರ್ತಾರೆ ಸುರೇಶ್ ನ ನೋಡಿ ಸುರೇಶ್ ಫಾಲೋ ಮಾಡೋಂಥವ್ರು ಇದ್ದಾಗ ಸುರೇಶ್ ಹೇಗಿರ್ತಾನೆ ಅದೇ ತರನ ಅವ್ರು ಇರ್ತಾರೆ. ನಾನು ಬೈಕೊಂಡು ನಾನು ಆತರ ಮಾಡ್ಕೊಂಡು ತಿರ್ಗಾಡಿದ್ರೆ ಜನನ ನನ್ನ ಏನ್ ಅನ್ಕೊಳ್ಳಲ್ಲ. ನೋಡೋರ್ ಅವನೇ ಹಂಗೆ ಅಷ್ಟು ಸಿಟ್ಟಲ್ಲಿ ಇದ್ದಾನೆ, ಅವನೇ ಅಷ್ಟು ಮಾತಾಡ್ತಾನೆ, ನಾವು ಹಿಂಗೆ ಮಾತಾಡೋಣ ಇದ್ರಲ್ಲಿ ಇರ್ತಾರೆ ಸರ್. ಜನಕ್ಕೆ ನಾವು ಒಂದ್ ಒಳ್ಳೆ ಸಂದೇಶ ಯಾಕಂದ್ರೆ ನಾನು ಬಿಗ್ ಬಾಸ್ ಹೋಗದೇ ಇದ್ರು ಕೂಡ ನಾನು ಇರೋದೇ ಹೀಗೆ, ನಾನು ಹಾಗೆ ಇರ್ಬೇಕು ಅನ್ಕೊಂಡು ನಾನು ಹಾಗೆ ಇದೆ ಸರ್. ಓಕೆ, ಅಷ್ಟು ಎಕ್ಸ್ಟ್ರೀಮ್ ಲೆವೆಲ್ ಮಾತಾಡ್ಬಿಡ್ತಾರೆ ರಜತ್ ಅವರು ನಿಮ್ಮನ್ನ ಸರ್. ಅದು ಆ ಕ್ಷಣಕ್ಕೆ ಅಲ್ಲಿ ನಡೆದಂತ ಘಟನೆಗಳಿಗೆ ಅದು ಬಂದಿದೆ ಅವ್ರ ಬಾಯಿಂದ ಮಾತುಗಳು. ಅದಾದ್ಮೇಲೆ ತುಂಬಾ ಬದಲಾಗ್ತೀವಿ, ಒಳ್ಳೆ ಸ್ನೇಹಿತರಾಗ್ತೀವಿ. ಅದೇ ರಜತ್ ನಾನ್ ಬರೋ ದಿವಸ ಕಣ್ಣೀರ್ ಹಾಕ್ತಾನೆ, ಬ್ಯಾಗ್ ತಂದು ಕೊಡ್ತಾನೆ, ಏನಾದ್ರೂ ಒಂದು ಬರೀ ಬ್ಯಾಗ್ ಮೇಲೆ ಅಂತಾನೆ ಐ ಮಿಸ್ ಯು ಗೋಲ್ಡ್ ಅಂತ ಬರೀತೀನಿ ಬ್ಯಾಗ್ ಮೇಲೆ. ಯಾಕಂದ್ರೆ ನಾನು ಅವನಲ್ಲಿ ಮುಗ್ಧತೆ ತುಂಬಾ ಇದೆ ಸರ್ ರಜತ್, ಇಲ್ಲ ಅಂತ ನಾನು ಹೇಳಲ್ಲ. ಬಟ್ ಆ ಕ್ಷಣಕ್ಕೆ ಬಂದಂತ ಕೋಪಕ್ಕೆ ಬಂದಿರೋಂತ ಮಾತುಗಳು ಅದನ್ನ ಅಲ್ಲೇ ಬಿಟ್ಟು ನನ್ನ ಹೊರಗಡೆ ಬಂದಿದ್ದೀನಿ ಮನೆಯಿಂದ. ಈ ಒಳ್ಳೆ ಸ್ನೇಹಿತರು ನನಗೆ ಚೆನ್ನಾಗಿ ಆಟ ಆಡ್ತಾ ಇದ್ದಾನೆ, ಚೆನ್ನಾಗಿ ಎಂಟರ್ಟೈನ್ ಮಾಡ್ತಾ ಇದ್ದಾರೆ ರಜತ್. ಟಾಪ್ 5 ಇರ್ಲಿ ಸರ್. ಟಾಪ್ 5 ಅಲ್ಲಿ ಇರ್ಲಿ. ಸೂಪರ್. ಇನ್ನು ಒಂದ್ 2 ನಿಮಿಷಕ್ಕೆ ಹೊರಗಡೆ ಬಂದ್ಬಿಡೋಣ ಬಿಗ್ ಬಾಸ್ ಇಂದ. ಮತ್ತೇನೆ ಗೋಲ್ಡ್ ಸುರೇಶ್ ಅವ್ರು ಬರ್ತಾರೆ. ಬಂದಿದ ತಕ್ಷಣನೇ ನೀತು ಅವ್ರನ್ನ ಮೀಟ್ ಮಾಡುವಂತ ಒಂದು ಪ್ರಯತ್ನ ಮಾಡ್ತಾರೆ. ನನ್ನ ತಂಗಿನ ಮೀಟ್ ಮಾಡೋದಕ್ಕೆ ಹೋಗ್ತಾರೆ. ಆ ಒಂದು ಗೋಲ್ಡ್ ಸುರೇಶ್ ಅವರಿಗೆ ಮೊದ್ಲಿಂದನೂ ನೀತು ಅವ್ರ ಪರಿಚಯನಾ ಅಥವಾ ಔಟ್ ಆಫ್ ದಿ ಬಾಕ್ಸ್ ಬಿಗ್ ಬಾಸ್ ಇಂದ ಬಂದಾದ್ಮೇಲೆ ಪರಿಚಯ ಆಗಿ ಇದಾಗಿದ್ದ? ಸರ್ ಮೊದ್ಲಿಂದನೂ ನೀತು ಪರಿಚಯ ಸರ್. ನನ್ನ ತಂಗಿ ಯಾವತ್ತಿದ್ರು ನನ್ನ ತಂಗಿ ಸ್ಥಾನ ಕೊಟ್ಟಿದ್ದೀನಿ ಇಲ್ಲಿ. ಅವಳು ಯಾವತ್ತೂ ನನ್ನ ತಂಗಿ ಆಗೇ ಇರ್ತಾಳೆ. ಮೊನ್ನೇನ ಯಾಕೆಂದ್ರೆ ಹೋಗಿದ್ವಿ ನೀತು ಅವ್ರ ಹತ್ರನು ಕೂಡ UI ಆಕ್ಟ್ ಮಾಡಿದ್ರು. ಸೊ ಅದಕ್ಕೆ ಸಂದರ್ಶನಕ್ಕೆ ಅಂತ ಹೋಗಿದ್ವಿ. ಅವಾಗ್ಲೂ ಕೂಡ ಮಾತಾಡ್ತಾ ಇದ್ವಿ. ಅಂದ್ರೆ ಅಷ್ಟು ಬಾಂಧವ್ಯದಿಂದ ಹೋಗ್ತೀರಿ, ಮಾತಾಡ್ತೀರಿ. ಅದಾದ್ಮೇಲೆ ಇಮಿಡಿಯೇಟ್ಲಿ ಐಶು ಅವ್ರನ್ನ ಭೇಟಿ ಆಗ್ತೀರಿ. ಐಶು ಅವರು ನೀವು ಎಲ್ಲ ತುಂಬಾ ಅದೊಂಥರ ಚೆನ್ನಾಗಿದೆ. ಒಂಥರ ಬಿಗ್ ಬಾಸ್ ಅನ್ನೋದು ಏನ್ ಸೃಷ್ಟಿ ಮಾಡುತ್ತೋ ಇಲ್ವೋ ಗೊತ್ತಿಲ್ಲ. ಒಬ್ಬ ಅಕ್ಕನ, ಒಬ್ಬ ತಂಗಿನ, ಒಬ್ಬ ಅಣ್ಣನ್ನ, ಒಬ್ಬ ಫ್ರೆಂಡ್ನ, ಒಬ್ಬ ಲವರ್ನ ಎಲ್ಲಾ ತರ ಸೃಷ್ಟಿ ಮಾಡುವಂತದ್ದು ಬಿಗ್ ಬಾಸ್ಗೆ ಆ ಶಕ್ತಿ ಇದೆಯಾ ಅಂತ. ಸರ್ ನಾನು ಹೊರಗಡೆ ಒಂದು ಫ್ಯಾಮಿಲಿ ಆದ್ರೆ ಬಿಗ್ ಬಾಸ್ ಮನೇಲಿರೋ ಒಂದು ಫ್ಯಾಮಿಲಿ ಸರ್. ಖಂಡಿತವಾಗಿ ನಾನು ಯಾರನ್ನೂ ಬಿಟ್ಕೊಟ್ಟು ದ್ವೇಷ ಮಾಡೋಂಥದ್ದಿಲ್ಲ ಸರ್. ಎಲ್ರು ಆ ಆಟಕ್ಕೆ ಗೆಲ್ಲಕ್ಕೆ ಏನೇನ್ ಬೇಕೋ ಅದನ್ನ ಮಾಡ್ಕೋತಾರೆ. ನಾನು ಆ ಮನೆಗೆ ಹೋಗಿ ಅವ್ರೆಲ್ಲರ ಮನಸ್ಸನ್ನ ಗೆದ್ಕೊಂಡ್ ಬಂದಿದ್ದೀನಿ. ಐಶ್ವರ್ಯ ಅಪ್ಪ ಅಮ್ಮ ಇಲ್ಲದಿರೋ ಮಗಳು. ಯಾವತ್ತೂ ಆ ಕೊರಗ ಅವಳಿಗೆ ಬೇಡ. ನಾವೆಲ್ಲ ಇದೀವಿ, ಅಣ್ಣನ್ ತರ ನಾನು ನಿಂತ್ಕೋತೀನಿ ಜೊತೆಗೆ ಅಂತ ಅವತ್ತು ಹೇಳ್ತೀನಿ. ತುಂಬಾ ಖುಷಿ ಆಯ್ತು ನನಗೆ. ಐಶ್ವರ್ಯನ ಭೇಟಿ ಮಾಡಿದ ಸಡನ್ ಸರ್ಪ್ರೈಸ್ ಆಗಿ ಭೇಟಿ ಮಾಡಿದ್ದು ಕೂಡ ನಾನು ಒಂದೇನೋ ಒಂದು ಸ್ನೇಹಿತರುಗಳನ್ನ ಪ್ಲಾನ್ ಮಾಡ್ಕೊಂಡಾಗ ನನ್ನನ್ನ ಕರೆಸ್ತಾರೆ. ಅವಳು ಕೂಡ ಸಡನ್ ಸರ್ಪ್ರೈಸ್ ಆಗತ್ತದು. ಮನುಷ್ಯನ್ಗೆ ಹೇಗಿರುತ್ತೆ ಅಂದ್ರೆ ಸರ್ ಜೀವನದಲ್ಲಿ ನನಗೆ ಏನೂ ಇಲ್ಲ ಅನ್ನೋದಕ್ಕಿಂತ ಇವರೆಲ್ಲ ನನಗೆ ಸಿಕ್ಕಿದಾರಲ್ಲ ಅನ್ನೋದು ಖುಷಿ ಪಡೋದು ಬಹಳ ಖುಷಿ ಇರುತ್ತೆ ಸರ್. ಅಲ್ಲಿರುವಂತ ತೃಪ್ತಿ ಬೇರೆ ಯಾವ್ದ್ರಲ್ಲೂ ಸಿಗಲ್ಲ ಸರ್. ನನಗೆ ಯಾರು ಇಲ್ಲ, ನನ್ನ ಕಡೆಯಿಂದ ಏನೂ ಆಗಲ್ಲ ಅನ್ಕೊಂಡು ಯಾವತ್ತೂ ಕೂತ್ಕೋಬಾರ್ದು ಮನುಷ್ಯರು. ಸತ್ಯವಾಗಿ ಬಹಳ ಚೆನ್ನಾಗಿ ಮಾತಾಡಿದ್ರೆ. ಇನ್ನು ಈಗಿರುವಂತವ್ರಲ್ಲಿ ಉಗ್ರ ಮಂಜು ಅವ್ರು ಇದ್ದಾರೆ, ಭವ್ಯಗೌಡ ಅವ್ರು ಇದ್ದಾರೆ. ಭವ್ಯಗೌಡ ಅವ್ರ ಮೇಲೂ ತುಂಬಾ ಆರೋಪಗಳು ಕೇಳಿ ಬರ್ತಾ ಇದೆ ಹೊರಗಡೆಗೆ. ಪ್ರೇಕ್ಷಕರು ಅಂದ್ರೆ ಅವ್ರ ಕಣ್ಣಿಗೆ ಏನ್ ಕಾಣಿಸುತ್ತೋ ಅವ್ರ ಮುಗ್ಧತೆಯಿಂದ ಅದನ್ನ ಹೇಳ್ತಾರೆ. ಅವ್ರ ತಪ್ಪು ಅಂತಾನು ಹೇಳೋದಕ್ಕಾಗಲ್ಲ. ಇದು ಯಾರು ನಮ್ಮ ತ್ರಿವಿಕ್ರಮ್ ಅವ್ರು ಇದ್ದಾರೆ, ರಜತ್ ಅವ್ರು ಇದ್ದಾರೆ, ಹನುಮಂತು ಇದ್ದಾರೆ, ಧನರಾಜು ಇದ್ದಾರೆ, ಮೋಕ್ಷಿತ ಅವರು, ಪ್ಲಸ್ ಗೌತಮಿ ಜಾಧವ್ ಅವರು ಇದ್ದಾರೆ. ನಮ್ ಚೈತ್ರನ್ ಮರ್ತ್ರಿ ನೀವು? ಚೈತ್ರ ಅವರು ಇದ್ದಾರೆ. ಎಸ್. ಇಲ್ಲ ಹೇಳ್ತಾ ಇದ್ದೀನಿ. ಇಷ್ಟು ಜನ ಇದ್ದಾರೆ. ಇಷ್ಟು ಜನದಲ್ಲಿ ಇಲ್ಲ ಈ ಸರಿ ಇವರು ಅಂದ್ರೆ ನಿಮ್ಗೆ ಒಳಗಡೆಗೆ ಅಷ್ಟು ದಿನಗಳಿಂದ ನೋಡಿದ್ದೀರಿ,
ಇವ್ರ ಆಟ ಸ್ಪಷ್ಟತೆ ಇದೆ ಅಂತ. ಅದರಲ್ಲಿ ತ್ರಿವಿಕ್ರಮ್ ಅವ್ರ ಬಗ್ಗೆ ಮತ್ತೆ ಆ, ಗೌತಮಿ ಅವ್ರ ಬಗ್ಗೆ ಒಂದೆರಡು ಆರೋಪಗಳಿದೆ, ಇನ್ಕ್ಲೂಡೆಡ್ ಎಲ್ಲರ ಬಗ್ಗೆನೂ ಇದೆ, ಅದನ್ನ ಹೇಳ್ತಾ ಹೋಗ್ತೀನಿ. ಅಂದ್ರೆ ಸಾರ್ವಜನಿಕರ ಆರೋಪ. ತ್ರಿವಿಕ್ರಮ್ ಅವರು ನೋಡೋದಕ್ಕಂಗ್ ಘಟ ಇದ್ದಾರೆ, ತ್ರಿವಿಕ್ರಮ್ ಅವ್ರು ಏನೋ ತೋರಿಸ್ತಾರೆ ಗುರು, ಏನೋ ಕಿಕ್ ಕೊಡ್ತಾರೆ ಗುರು, ಏನೋ ಕಿಕ್ ಕೊಡ್ತಾರೆ ಗುರು ಅಂತ ಎಷ್ಟೋ ಲಕ್ಷಾಂತರ ಜನ ಕಾಯ್ದಿದ್ದು ಉಂಟು. ಆ, ತ್ರಿವಿಕ್ರಮ್ ಅವರು ಭವ್ಯ ಗೌಡ ಅವ್ರ ಹಿಂದೆ ಓಡಾಡ್ತಾರೆ ಜಾಸ್ತಿ. ಭವ್ಯ ಗೌಡ ಅವ್ರಿಗೆ ಒಂದು ಇದಾಗಿದ್ದಾರೆ ಹಾಗೆ ಹೀಗೆ ಅಂತಕ್ಕಂಥದ್ದು. ಸೊ ನೀವೇನ್ ಹೇಳ್ತೀರಿ? ಸರ್ ಅವ್ರು ಒಳ್ಳೆ ಹೊರಗಡೆ ಅವರು ಸ್ನೇಹದ ಬಗ್ಗೆ ನನಗೆ ಗೊತ್ತಿಲ್ಲ, ಅಷ್ಟು ಪರಿಚಯ ಇಲ್ಲ ನನಗೆ. ಒಳಗಡೆ ಹೋದ್ಮೇಲೆ ಅವರು ಒಳ್ಳೆ ಸ್ನೇಹಿತರಾಗಿದ್ದಾರೆ. ಹೇಗಾಗತ್ತೆ ಅಂದ್ರೆ ಒಬ್ಬರಿಗೆ ಆ ಮನೇಲಿ ಇರೋದೇ ಅಷ್ಟೇ ಒಂದು 17 ಜನ, ಬರ್ತಾ ಬರ್ತಾ ಕಮ್ಮಿ ಆಗ್ತಾ ಇರ್ತೀವಿ. ಒಬ್ಬ ವ್ಯಕ್ತಿ ದುಃಖದಲ್ಲಿದ್ದಾಗ ಆ ವ್ಯಕ್ತಿನ ಸಮಾಧಾನ ಮಾಡಕ್ ಒಬ್ರು ಬೇಕು ಸರ್. ಆ ವ್ಯಕ್ತಿ ಗೆದ್ದಾಗ ಅದನ್ನ ಸಂಭ್ರಮಿಸೋಕೆ ಒಂದ್ ಸ್ವಲ್ಪ ಜನ ಬೇಕು, ಸ್ನೇಹಿತರು ಬೇಕು ಸರ್. ಆತರ ಒಂದು ಸ್ನೇಹ ಇದೆ ಅವರಿಬ್ಬರ ಮಧ್ಯದಲ್ಲೂ ಕೂಡ. ಹೊರಗಡೆ ಬಂದ ಸುಮಾರು ಬೇರೆ ಬೇರೆ ಏನನ್ನ ನೋಡಿದೆ ನಾನು. ಅದೆಲ್ಲ ಹಂಗೆ ಕ್ವಶನ್ ಮಾರ್ಕ್ ಆಗಿದೆ ನಾನು ಕೂಡ. ಅವ್ರು ಬಂದ್ಮೇಲೆ ಕೇಳ್ಬೇಕು ಸರ್, ನಾನು ಕೂಡ ಕೂತ್ಕೊಂಡು ಎಪಿಸೋಡ್ ನೋಡ್ಬೇಕು, ಅವಾಗಲೇನೆ ಕೇಳ್ಬೇಕು ಅಂತ ಇದೀನಿ. ಎಸ್, ಇನ್ಕ್ಲೂಡೆಡ್ ಮೋಕ್ಷಿತ್ ಅವರು ತ್ರಿವಿಕ್ರಮ್ ಅವ್ರ ಬಗ್ಗೆನೂ ಅಷ್ಟೇನೆ. ತ್ರಿಮೋಕ್ಷಿ ಅಂತ ಅಂದ್ಬಿಟ್ಟು ಈಗ ಹೊಸ ಪೇಜ್ಗಳು, ಫ್ಯಾನ್ ಪೇಜ್ಗಳು ಕ್ರಿಯೇಟ್ ಆಗಿರ್ತಕ್ಕಂಥದ್ದು. ಸರ್ ಅದು ದ್ವೇಷದಿಂದ ಸ್ಟಾರ್ಟ್ ಆಗಿದ್ದು ಸರ್. ಅದು ದ್ವೇಷದಿಂದ ಸ್ಟಾರ್ಟ್ ಆಗಿದ್ದು. ಇವಾಗ ಅದು ನಾನು ಮೊನ್ನೆ ಒಂದ್ ಎಪಿಸೋಡ್ ನೋಡ್ಬಿಟ್ರೆ ಬೇರೆ ಯಾವ ಎಪಿಸೋಡ್ ನೋಡಿಲ್ಲ. ಈಗ ಏನಾಗಿದೆ, ಯಾಕೆ ಆ ಒಂದು ಪೇಜ್ ಓಪನ್ ಆಗಿದೆ, ಅದ್ ಯಾಕೆ ಓಪನ್ ಆಗ್ತಿದೆ ಅಂತ ನನಗೆ ಗೊತ್ತಿಲ್ಲ. ಬಟ್ ಎಲ್ಲೂ ಕೂಡ ಆತರ ಇಲ್ಲ. ಮೋಕ್ಷಿತ ಬಹಳ ಕ್ಲಿಯರ್ ಆಗಿದ್ದಾಳೆ ಆ ವಿಷಯದಲ್ಲಿ. ಅದೆಲ್ಲ ವರ್ಕೌಟ್ ಆಗಲ್ಲ ಅಂತ ಅನ್ಸುತ್ತೆ. ಓಕೆ, ಅಂದ್ರೆ ತ್ರಿವಿಕ್ರಮ್ ಅವ್ರಿಗೆ ವರ್ಕೌಟ್ ಆಗಲ್ಲ ಅಂತನಾ, ಅಥವಾ ಪ್ರೇಕ್ಷಕರ ಥಿಂಕಿಂಗ್ ತಪ್ಪು ರಾಂಗ್ ಅಂತ ಅನ್ಸುತ್ತೆ ಸರ್ ನನಗೆ. ಓಕೆ, ಭವ್ಯ ಅವ್ರದ್ದು ಕ್ವಶನ್ ಮಾರ್ಕ್ ಆಗಿದೆ. ಎಸ್, ಇನ್ನು ಉಗ್ರಂ ಮಂಜು ಅವರು ಮತ್ತೆ ಗೌತಮಿ ಜಾಧವ್ ಅವ್ರ ಬಗ್ಗೆ ಒಂದು ಒಳ್ಳೆ ಸ್ನೇಹ ಇದೆ ಅಂತಕ್ಕಂಥದ್ದು ಆಲ್ಮೋಸ್ಟ್ ನಮ್ಗೆ ಗೊತ್ತಿದೆ. ಸೊ ಎಲ್ಲದಕ್ಕೂ ಉಗ್ರಂ ಮಂಜು ಅವರಿಂದನೇ ಭವ್ಯ ಇವರು ಗೌತಮಿ ಅವರು ಹೋಗ್ತಾರೆ, ಅಥವಾ ಗೌತಮಿ ಅವರಿಂದನೇ ಉಗ್ರಂ ಮಂಜು ಅವರು ಹೋಗ್ತಾರೆ ಅಂತಕ್ಕಂಥ ಇವೆರಡು ಕನ್ಫ್ಯೂಷನ್ ಇದೆ. ಇವರಿಂದ ಅವ್ರು ಹೋಗ್ತಾರೆ, ಅವರಿಂದ ಇವ್ರು ಹೋಗ್ತಾರೆ. ಅವಾಗಲೇ ಹೇಳಿದೆ, ಒಬ್ಬರಿಗೆ ದುಃಖ ಆದಾಗ ಸಮಾಧಾನ ಮಾಡಕ್ಕೆ ಒಬ್ರು ಸ್ನೇಹಿತರು ಬೇಕು, ಖುಷಿಯಾಗಿದ್ದಾಗ ಸೆಲೆಬ್ರೇಟ್ ಮಾಡಕ್ಕೆ, ಗೆದ್ದಾಗ ಸೆಲೆಬ್ರೇಟ್ ಮಾಡಕ್ಕೆ ಒಬ್ರು ಸ್ನೇಹಿತರು ಬೇಕು ಅಂತ ಹೇಳಿದೆ. ಆತರ ಒಂದು ಇಬ್ಬರು ಮಧ್ಯದ ಸ್ನೇಹ ಬಾಂಧವ್ಯ ಇದೆ. ಬಟ್ ಅದೆಲ್ಲೋ ಅತಿ ರೇಖಕ್ಕೆ ಹೋಯ್ತಾ ಇದೆಯಾ ಅಂತ ಅನ್ನಿಸ್ತಾ ಇದೆ. ಬಿಟ್ರೆ ಬೇರೆ ಯಾವುದೇ ತರದ್ ಇಲ್ಲ ಸರ್ ಅಲ್ಲಿ. ಆ ಒಂದು ಫ್ರೆಂಡ್ಶಿಪ್ ಜಾಸ್ತಿ ಆಗಿದೆ, ಬಿಟ್ರೆ ಬೇರೆ ಇನ್ನೇನು ಇಲ್ಲ ಅಲ್ಲಿ.